ಶ್ರೀ ಕುಕ್ಕವಾಡೇಶ್ವರಿ ದೇವಿಯ ಪ್ರಧಾನ ಅರ್ಚಕರು, ಶ್ರೀ ಕ್ಷೇತ್ರ ಅಮ್ಮನಗುಡ್ಡ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಶ್ರೀ ಕುಕ್ಕವಾಡೇಶ್ವರಿ ದೇವಸ್ಥಾನವು ಅತ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಮಹಾಪುಣ್ಯ ಕ್ಷೇತ್ರವಾಗಿದೆ. ಈ ಕ್ಷೇತ್ರಕ್ಕೆ ಪ್ರತಿ ಶುಕ್ರವಾರ ಮಂಗಳವಾರ ಸಾವಿರಾರು ಭಕ್ತಾದಿಗಳು ಬಂದು ಅವರ ಮನೋ ಇಚ್ಛೆಯಂತೆ ಸಾಕಷ್ಟು ಆರೈಕೆ ಕಾಣಿಕೆ ರೂಪದಲ್ಲಿ ಬಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅವರ ಇಷ್ಟಾರ್ಥವೆಲ್ಲವೂ ಸಿದ್ಧಿಯಾಗುತ್ತೆ. ಅಂತ ಒಂದು ಶಕ್ತಿ ದೇವತೆಯಾಗಿ ಇರ್ತಕ್ಕಂಥವಳು ಶ್ರೀ ಕುಕ್ಕವಾಡೇಶ್ವರಿ ದೇವಿ ಅಮ್ಮನವರು. ಈ ಕ್ಷೇತ್ರದ ಅಧಿದೇವತೆಯಾಗಿ ನೆಲೆಸಿರ್ತಕ್ಕಂಥ ಕುಕ್ಕವಾಡೇಶ್ವರಿಯು ಪೂರ್ವಕಾಲದಲ್ಲಿ ಸುಮಾರು ಇಲ್ಲಿಗೆ 800 ವರ್ಷಗಳ ಇತಿಹಾಸವುಳ್ಳ ಒಂದು ಶಕ್ತಿ ದೇವತೆಯಾಗಿದೆ. ಈ ದೇವಿಯು ಪೂರ್ವದಲ್ಲಿ ಒಂದು ಹುತ್ತದಲ್ಲಿ ಅಸನ್ಮುಖವಾಗಿ ಉದ್ಭವಿಸಿರ್ತಕ್ಕಂಥ ಶಕ್ತಿ ದೇವತೆ. ಇದು ಯಾವ ರೀತಿ ಬೆಳಕಿಗೆ ಬಂತು ಅಂದ್ರೆ, ಇಲ್ಲಿಗೆ ಸುಮಾರು ಒಂದು 12-13 ಕಿಲೋಮೀಟರ್ ದೂರದಲ್ಲಿ ಒಂದು ಅಜ್ಜಿಹಳ್ಳಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಸುಮಾರು 100 ಹಸುಗಳಿದ್ವು. ಅವನ್ನ ಪ್ರತಿ ದಿವಸನೂ ಅವರು ಈ ಕಾಡಿಗೆ ಕಾಡಿಗೆ ಮೇಯಿಸಲು ಬರ್ತಿದ್ರು. ಮೇಯಿಸಲು ಬಂದಾಗ ಅದರಲ್ಲಿ ಒಂದು ಕಾಮಜೇನಿ ಅಂತ ಹಸು ಇತ್ತು. ಅದು ಪ್ರತಿನಿತ್ಯವೂ ಬಹಳ ಚೆನ್ನಾಗಿ ಅವ್ರ ಮನೆಯಲ್ಲಿ ಹಾಲು ಕರಿತಾ ಇತ್ತು. ಆದ್ರೆ ಅದೇನ್ ಮಾಡ್ತು, ಆ ಹಸುಗಳ ಹಿಂಡಿನಲ್ಲಿ ಬಂದಿರತಕ್ಕಂಥ ಹಸು ಅದು ಯಾವ ರೀತಿ ಆಗುವಾಗ ದಂಡಕಾರಣ್ಯ ಸುತ್ತಲೂ ಭಯಂಕರವಾದ ಬಿದಿರು ಪೆಳೆಗಳು, ಸಾಗವಾನಿ, ಗಂಧ, ಮತ್ತಿ, ಬಿಲ್ವ, ನಾನಾ ತರದ ಮರಗಳ ಬೋರ್ ಹರಿತಿದ್ವು. ಅಂತ ಒಂದು ಸ್ಥಳದಲ್ಲಿ ಅದು ಹಸು ಬಂದ್ಬಿಟ್ಟು ಒಂದು ಹುತ್ತಕ್ಕೆ ಹಾಲು ಕರಿತಾ ಇರ್ತದೆ. ಆ ಹುತ್ತದಲ್ಲಿ ಹಾಲು ಕರೆದ್ಬಿಟ್ಟು ಮತ್ತೆ ಹಸುವಿನ ಹಿಂಡಿಗೆ ಸೇರ್ಕೊಂಡು ಊರಿಗೆ ಹೋಗ್ತಾ ಇತ್ತು ಪ್ರತಿನಿತ್ಯ. ಆವಾಗ ಅವ್ರ ಮನೆ ಗೌಡ್ರು ಅವ್ರ ಮನೆಯವರೆಲ್ಲ ಸೇರಿಬಿಟ್ಟು, ಏನು ನಮ್ಮ ಮನೆಯಲ್ಲಿ ಒಂದು ಕಾಮಜೇನಿ ಅಂತ ಹಸು ಇತ್ತು, ಎಷ್ಟು ಚೆನ್ನಾಗಿ ಹಾಲು ಕರಿತಾ ಇತ್ತು, ಆದ್ರೆ ಇತ್ತೀಚೆಗೆ ಅದು ಹಾಲು ಕೊಡ್ತಾ ಇಲ್ವಲ್ಲ, ಇದೇನ್ ಮಾಡ್ತೀರಿ ಅಂತ ಆಳ್ಮಕ್ಳಿಗನ್ನ ವಿಚಾರ ಮಾಡಿದಾಗ ಅವ್ರ ಆಳ್ಮಕ್ಳು ಹೇಳ್ತಾರೆ, ಅಮ್ಮ ನಾವು ಈ ಹಸು ಎಲ್ಲಿ ಹೋಗುತ್ತೆ ಅಂತ ನಮ್ಗೇನೆ ಗೊತ್ತಿಲ್ಲ, ಈ ಗ್ರಾಮ ಬಿಟ್ಟಿದ್ದೇ ತಡ, ಅದ್ ಹೆಂಗ್ ಹೋಗಿ ಮತ್ತೆ ಹೆಂಗ್ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ನೀವೇ ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು ಅಂತಂದು ಆಳ್ಮಕ್ಳು ಹೇಳ್ತಾರೆ. ಆವಾಗ ಆ ಗೌಡ ಮತ್ತೆ ಗೌಡನ ಹೆಂಡತಿ ಇಬ್ರು ಸೇರ್ಬಿಟ್ಟು ದಂಪತಿಗಳು ಇರುವರು ಈ ಹಸು ಹೆಂಗ್ ಹೋಗುತ್ತೋ ಕಾಲ್ ಜಾರಿಯಲ್ಲಿ ಅದೇ ರೀತಿ ಕಾಡಿನ ಮಧ್ಯೆ ಬರ್ತಾರೆ. ಬಂದು ಹಸು ಹಾಲು ಕರಿತಿರೋದ್ರಿಂದ ಪ್ರತ್ಯಕ್ಷವಾಗಿ ಗಂಡ ಹೆಂಡತಿ ದಂಪತಿಗಳು ಗೌಡ ದಂಪತಿಗಳು ನೋಡ್ತಾರೆ. ನೋಡಿದಾಗ ಅವರು, ಏನು ನಮ್ಮನೆ ಹಸು ಅಷ್ಟು ದೂರದಿಂದ ಬಂದು ಇಲ್ಲಿ ಹಾಲು ಕರಿತಿದ್ಯಲ್ಲ, ಇದೇನು ಮುಂದೆ ಪುಣ್ಯಕ್ಷೇತ್ರವಾಗುತ್ತಿದೆ ಏನೋ ಅಂತಂದು ಅವ್ರ ಮನಸ್ಸಿನಲ್ಲಿ ಹೇಳ್ಕೊಂಡು ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ಸೀದಾ ಗ್ರಾಮಕ್ಕೆ ಹೋಗ್ತಾರೆ. ಗ್ರಾಮದಲ್ಲಿ ಗೌಡನ ಮೊಮ್ಮಗನು ಒಂದು 3 ವರ್ಷದ ಮಗುವಿನ ಮೇಲೆ ತಾಯಿ ಪ್ರೇರಣೆ ಆಗ್ಬಿಟ್ಟು ಹೇಳ್ತಾಳೆ, ನಾನು ಮಲೆಗುಡ್ಡದಲ್ಲಿ ಈಶ್ವರಿ ರೂಪದಲ್ಲಿ ಒಡೆದು ಮೂಡಿದ್ದೇನೆ. ನನಗೆ ದಿನ ಮಧ್ಯಾಹ್ನದಲ್ಲಿ ಒಂದು ಗರ್ಭಗುಡಿಯನ್ನು ಕಟ್ಟಿಸಿ ಅಭಿಷೇಕ ಪೂಜೆ ಮಾಡಿದ್ದಲ್ಲಿ ನಾನು ಸಂತುಷ್ಟಳಾಗಿ ಸುತ್ತ 48 ಗ್ರಾಮಗಳನ್ನು ಸಲುವಂತ ಶಕ್ತಿ ದೇವತೆಯಾಗಿ ನಾನು ಮೆರಿತಾ ಇರ್ತೀನಿ, ಇಲ್ಲಿರ್ತೀನಿ. ನನಗೆ ಒಂದು ದಿನದಲ್ಲಿ ಒಂದು ಗರ್ಭಗುಡಿಯನ್ನು ಕಟ್ಟಿಸ್ರಿ ಮಕ್ಕಳ ಅಂತಂದು ಅವ್ರು ಹೇಳಿದಾಗ ಆ ಗ್ರಾಮದವರೆಲ್ಲ ಬಂದ್ಬಿಟ್ಟು ಒಂದು ಚಿಕ್ಕದಾದ ಒಂದು ಗರ್ಭಗುಡಿಯನ್ನು ಕಟ್ಟಿಸಿ ಪೂಜೆಯನ್ನು ಮಾಡಿದಾಗ ಆಗ ದೇವಿ ಸಂತುಷ್ಟಳಾಗಿ ಅಲ್ಲಿ ನೆಲೆ ಆಗ್ತಾಳೆ. ಆವಾಗ ನೆಲೆ ಆದಾಗ ಸುತ್ತಮುತ್ತಲು ಸುತ್ತಮುತ್ತ ಎಲ್ಲೇ ಗ್ರಾಮದಲ್ಲಿ ಹಸು ಹಾಲು ಕೊಡದ ಇರಲಿ, ಹಸು ಮಕ್ಕಳಿಗೆ ಕಾಯಿಲೆ ಆದಲ್ಲಿ, ಏನೇ ಕಷ್ಟ ಬಂದಾಗ್ಯೂ ಈ ಹುತ್ತಕ್ಕೆ ಬಂದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿದ್ದನ್ನ ಭಂಡಾರವನ್ನು ತೆಗೆದುಕೊಂಡು ಆ ಹಸು ಮಕ್ಕಳಿಗಾಗ್ಲಿ ದನಕರುಗಳಿಗೆ ಹಾಕಿದಾಗ ಅವು ಮತ್ತೆ ಚೆನ್ನಾಗಿರ್ತಿದ್ವು. ಆವಾಗ ಎಲ್ಲರೂ ಯೋಚನೆ ಮಾಡ್ತಾರೆ, ನಾವು ಇಂಥ ದೇವಿಯನ್ನು ನಾವು ಯಾವ ದೇವತೆ ಎಂದು ಕರಿಬೇಕು ಅಂತ ಯೋಚನೆ ಮಾಡಿದಾಗ
ಇಲ್ಲಿ ಸುತ್ತಮುತ್ತ 30 ಗ್ರಾಮ ಬೇಚಾರಿ ಗ್ರಾಮಗಳಿರ್ತವೆ. ಅದರಲ್ಲಿ ಹಲಸಾರು, ಸಿದ್ರಹಳ್ಳಿ, ಗದ್ದೆಬೈಲು, ಅಕ್ಕಿಹಳ್ಳಿ, ಚಿಕ್ಕಸಂದಿ, ಆಳ್ಬಾವಿ ಹೆಸಳು, ಮುಂಡಗನಹಳ್ಳಿ ಆಳು, ಕುಕ್ಕಲಹಟ್ಟಿ, ಕೋಣಂತಲೆಹಟ್ಟಿ ಅಂತ ಹೀಗೆ ಆ 30 ಗ್ರಾಮಗಳೆಲ್ಲ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಗ್ರಾಮ ಕುಕ್ವಾಡ ಗ್ರಾಮ. ಈ ಗ್ರಾಮದ ಹೆಸರು ಕುಕ್ವಾಡವಾದ್ದರಿಂದ, ದೇವಿ ಹೆಸರು ಈಶ್ವರಿ ಆದ್ದರಿಂದ ಆಗಿನ ಕಾಲದಲ್ಲಿ ಕುಕ್ವಾಡೇಶ್ವರಿ ದೇವಿ ಅಂತಂದು ಎಲ್ಲರೂ ಕರೆಯಕತ್ತಾರೆ. ಆವಾಗ ಅಂದಿನಿಂದ ಇಂದಿನವರೆಗೂ ಕುಕ್ವಾಡೇಶ್ವರಿ ಅಂತ ನಾಮದಿಂದ ಇಡೀ ಕರ್ನಾಟಕ ರಾಜ್ಯಕ್ಕೆ ಅಧಿದೇವತೆಯಾಗಿ ಎಲ್ಲಾ ಭಕ್ತರನ್ನು ಸಲುವತಕ್ಕಂತ ಒಂದು ದೊಡ್ಡ ಶಕ್ತಿ ದೇವತೆಯಾಗಿ ಇಲ್ಲಿ ನೆಲೆಸಿರ್ತಕ್ಕಂಥ ಒಂದು ತಾಯಿ. ಇದು ಪ್ರತಿ ವರ್ಷ ಮಾಘ ಮಾಸದಲ್ಲಿ ವಾರ್ಷಿಕೋತ್ಸವ ಮತ್ತು ಸಣ್ಣದಾಗಿ ಜಾತ್ರೆಗಳು, ಆಮೇಲೆ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು, ದಸರಾದಲ್ಲಿ ಅಂಬನ್ನು ಆಚರಿಸ್ತೀವಿ. ಇಂತಿಷ್ಟು ಪೂಜೆಗಳನ್ನು ಮಾಡ್ತೀವಿ. ಪ್ರತಿ ದಿವಸ ದೇವಿಗೆ ಅಭಿಷೇಕ ಪೂಜೆಗಳು, ಪಂಚಾಮೃತ ಅಭಿಷೇಕ, ಮಹಾನೈವೇದ್ಯ, ಅಲಂಕಾರ, ಕುಂಕುಮಾರ್ಚನೆ ಇವುಗಳೆಲ್ಲ ಇಲ್ಲಿ ನಡೀತವೆ. ಈ ದೇವಿಗೆ ಸಂತೃಷ್ಟಿಯಾಗಿ ದಿನ ಎಲ್ಲೇ ಹಸು ಒಂದು ಕರು ಹಾಕಿದ್ರು ಅದಕ್ಕೆ ನೈವೇದ್ಯವಾಗಿ ಇಲ್ಲಿ ಪ್ರಸಾದ ದೇವಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಮತ್ತು ದೇವಿಗೆ ಹೋಳಿಗೆ, ಪಾಯಸ ಇಂಥವನ್ನೆಲ್ಲ ನೈವೇದ್ಯ ಮಾಡ್ತೀವಿ. ಇದಕ್ಕೆ ಬೇರೆ ಯಾವುದು ನೈವೇದ್ಯ ಮಾಡೋದಿಲ್ಲ. ಇಂಥ ಒಂದು ಶಕ್ತಿ ದೇವತೆಯಾಗಿ ಇಲ್ಲಿ ನೆಲೆಸಿರ್ತಕ್ಕಂಥ ತಾಯಿ ಎಲ್ಲರಿಗೂ ಸುಖ ಸಂತೋಷವನ್ನು ಕೊಟ್ಟು ಎಲ್ಲಾ ಭಕ್ತರನ್ನು ಕರೆಸಿಕೊಂಡು ಎಲ್ಲರಿಗೂ ಅವರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ತಕ್ಕಂಥ ಒಂದು ದೇವಿಯಾಗಿ ಇಲ್ಲಿ ನೆಲೆಯಾಗಿದೆ. ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಈ ದೇವಸ್ಥಾನಕ್ಕೆ ಬಂದಿದೀವಿ ಅಂದ್ರೆ ನಮ್ ಮಗಂದೊಂದು ಅರ್ಥ ಇತ್ತು. ಮಕ್ಳಿಲ್ಲ ಅಂತಂದೇಳಿ ಮಾಡ್ಕೊಂಡಿದ್ವಿ. ಮಗು ಆದ್ರೆ ನಾವು ದೇವ್ರ ಸೇವೆ ಮಾಡ್ತೀವಿ ಅಂತಂದೇಳಿ ನಮ್ಮ ಮಗ ಕೈ ಮುಕ್ಕೊಂಡಿದ್ದ. ಹಾಗಾಗಿ ಈ ವರ್ಷ ನಮ್ಮ ಮಗುಗೆ ಈಗ 2 ತುಂಬಿ 3ರಲ್ಲಿದೆ. ಈಗ ನಾವು ದೇವ್ರ ಸೇವೆ ಮಾಡ್ಲಿಕ್ಕೆ ಮಾಡ್ಕೊಂಡಿದ್ವಿ. ಅವಕಾಶ ಕೊಡ್ ಬಂದಿದೆ, ನಾವು ಮಾಡ್ತಾ ಇದ್ವಿ. ದೇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ದೇವ್ರ ಮೇಲೆ ನಂಬಿಕೆ ಇದ್ರೆ ನಾವು ಎಲ್ಲ ಆಗುತ್ತೆ ಅನ್ನೋದು ಹೇಳ್ತೀವಿ. ನಾವು ಇದೇ ಮೊದಲನೇ ವರ್ಷ ಮಾಡ್ತಿರೋದು. ನಾವು ಕೇಳಿದ್ವಿ ಇಲ್ಲಿಗೆ ಬರ್ಬೇಕು ಹೋಗ್ಬೇಕು ಅಂತ ಕೇಳಿದ್ವಿ, ಬಂದ್ ಹೋಗಿದ್ವಿ. ಬಟ್ ಮಗ ಈ ತರ ಮಾಡ್ಕೊಂಡಿರೋದ್ರಿಂದ ನಾವು ಈಗ ದೇವ್ರ ಸೇವೆ ಮಾಡ್ತಾ ಇದ್ವಿ. ಒಂದ್ ಮಗು ಆಗಿದೆ, ಹೆಣ್ಮಗು ಆಗಿದೆ. ಈಗ ಮತ್ತೆ ಇನ್ನೊಂದ್ ಬೇಡಿಕೆ ಇಟ್ಟಿದೀವಿ, ಇನ್ನೊಂದ್ ಆಗ್ಬೇಕು ಅಂತ. ಅದು ಒಂದ್ ಮಾಡ್ಕೊಟ್ರೆ ದೇವಿ ಅನುಕೂಲ ಆಗುತ್ತೆ ಅಂತ. ನನ್ನ ಹೆಸರು ಮಂಜುನಾಥ್ ಸೇನ್ ಅಂತ. ನಮ್ಮ ಚಿತ್ರದುರ್ಗದಿಂದ ಬಂದಿದ್ದೀವಿ. ಶ್ರೀ ಕ್ಷೇತ್ರ ಕುಕ್ಕಡದೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ನಾವಿದ್ದೀವಿ ಇವತ್ತು. ಸಾಕಷ್ಟು ಜನಕ್ಕೆ ಸಾಕಷ್ಟು ಒಳ್ಳೇದ್ ಮಾಡಿರೋಂಥ ತಾಯಿ. ಈ ಸನ್ನಿಧಾನದಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಸೇರೋಂಥ ಕ್ಷೇತ್ರ ಇದು. ಪ್ರತಿ ಶುಕ್ರವಾರ ಮಂಗಳವಾರ ಸಾಕಷ್ಟು ಜನ ಸೇರ್ತಾರೆ. ಅವರವರ ಅರ್ಕೆಯನ್ನೆಲ್ಲ ಅವರು ಮಾಡ್ಕೊಂಡು ಕೊಟ್ಟು ಹೋಗ್ತಾರೆ. ಬಂದೋಗಿ ಪುಣ್ಯಕ್ಷೇತ್ರ ಇದು. ಕರ್ನಾಟಕದ ಜನರ ಮನೆ ದೇವರು ಯಾವುದೇ ಆಗಿದ್ರು ಬಹುತೇಕರ ಮನಸ್ಸಿನ ದೇವರು ತಾಯಿ ಕುಕ್ಕುವಾಡೇಶ್ವರಿ ಅಂದ್ರೆ ತಪ್ಪಾಗುವುದಿಲ್ಲ. ಅಮ್ಮನವರ ದೇವಾಲಯ ಮೊಬೈಲ್ ನೆಟ್ವರ್ಕ್ ಸಿಗದಂತಹ, ಸಾರಿಗೆ ಸಂಪರ್ಕ ಇರದಂತಹ ದಟ್ಟ ಅಡವಿಯ ನಟ್ಟ ನಡುವೆ ಇದ್ರೂ ತಾವೇ ಸ್ವತಃ ವಾಹನಗಳನ್ನ ಮಾಡಿಕೊಂಡು ಅಮ್ಮನವರ ಕೃಪೆಗಾಗಿ ಪ್ರತಿನಿತ್ಯ ಇಲ್ಲಿ ಭಕ್ತಾದಿಗಳ ಆಗಮನವಿರುತ್ತದೆ. ಸ್ನೇಹಿತರ, ಸಂಬಂಧಿಕರ ಆಹ್ವಾನದ ಮೇರೆಗೆ ಅಮ್ಮನವರ ಸನ್ನಿಧಾನಕ್ಕೆ ಭೇಟಿ ಕೊಟ್ಟ ಜನರು ತಮ್ಮ ಕೋರಿಕೆಗಳನ್ನು ತಾಯಿ ಕುಕ್ಕುವಾಡೇಶ್ವರಿಯು ಈಡೇರಿಸಿದ ಅದ್ಭುತ ಪವಾಡದ ಸ್ವಂತ ಅನುಭವಗಳಿಗೆ ಅಮ್ಮನವರಿಗೆ ತಮ್ಮ ಅಂತರಂಗವನ್ನ ಅರ್ಪಿಸಿ ಭಕ್ತರಾದವರೇ ಹೆಚ್ಚು. 100 ಕಿಲೋಮೀಟರ್ ದೂರದ ಊರುಗಳಿಂದ ಬರುವ ಭಕ್ತರಿಗೆ ಹೃದಯಸ್ಪರ್ಶಿ ಎನಿಸುವುದು ಕಂದನನ್ನ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡ ಅಮ್ಮನವರ ಅತ್ಯಂತ ದಿವ್ಯವಾದ ವಿಗ್ರಹ. ಜಾತಿ ಭೇದಗಳಿಲ್ಲದೆ ಸರ್ವ ಜನಾಂಗದವರು ಅತ್ಯಂತ ಸಂಭ್ರಮದಿಂದ ಭೇಟಿ ನೀಡುವ ಪವಿತ್ರ ಪುಣ್ಯ ತೀರ್ಥ ಕ್ಷೇತ್ರವಿದು. ಯಾವುದೇ ಅಡಚಣೆ ಮಾಡದೆ, ಅವಸರ ಮಾಡದೆ ಭಕ್ತರಿಗೆ ನೆಮ್ಮದಿಯಿಂದ ಅಮ್ಮನವರ ದರ್ಶನ ಮಾಡಲು ಅವಕಾಶ ಮಾಡಿಕೊಡುವ ದೇವಸ್ಥಾನದ ಸಿಬ್ಬಂದಿಗಳು. ಬಂದ ಪ್ರತಿಯೊಬ್ಬ ಭಕ್ತರನ್ನು ನಗುಮಗದಿಂದ ಮಾತನಾಡಿಸಿ ಭಕ್ತರ ಮನಸ್ಸು ತೃಪ್ತಿಯಾಗುವಂತೆ ಪೂಜೆ ಅರ್ಚನೆಯನ್ನ ನೆರವೇರಿಸಿಕೊಡುವ ಅರ್ಚಕರು. ಇದು ಅಮ್ಮನವರ ದೇವಸ್ಥಾನದ ಹಲವು ವಿಶೇಷಗಳಲ್ಲಿ ಒಂದು. ಆಗಾಗ್ಗೆ ದರ್ಶನ ನೀಡುವ ಕಾಡು ಪ್ರಾಣಿಗಳು, ಚಿಕ್ಕದಾಗಿ ಹರಿಯುವ ಜರಿ ಮನಸ್ಸಿಗೆ ಸಂತೋಷವನ್ನ ಕೊಡುತ್ತದೆ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಎಂಬ ಮಾತಿನಂತೆ ತಾವೇ ಖುದ್ದು ಅಮ್ಮನ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ಪವಾಡದಂತೆ ನಿಮ್ಮ ಕೋರಿಕೆಗಳು ನೆರವೇರಿ ನಿಮಗಾಗುವ ಆನಂದದ ಅನುಭವವನ್ನ ಸವಿಯಬೇಕೆನ್ನುವುದು ನನ್ನ ಆಸೆ. ಧನ್ಯವಾದಗಳು ಗೆಳೆಯರೆ. ಇಂತಿ ನಿಮ್ಮವ ಅನಿಲ್ ಕುಮಾರ್ DS.